ಕೌಶಲ್ಯಾಭಿವೃದ್ಧಿ ಇಲಾಖೆ ಹಣ ಸೋರಿಕೆ ವಿಚಾರ ಬೆಂಗಳೂರಿನಲ್ಲಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆ. ಸೆಂಟ್ರಲ್ ಗವರ್ನಮೆಂಟ್ ಬಡವರಿಗೆ ಹಣ ಕೊಡಬೇಕು, ಆದ್ರೆ ಮನಸ್ಸಿಗೆ ಬಂದಂತೆ ಲೆಕ್ಕ ತೋರಿಸುತ್ತೆ. ಪ್ರಧಾನಿ ಫೋಟೋ ಸೆಷನ್ ಬಿಟ್ರೆ ಬೇರೆ ಏನು ಮಾಡಲ್ಲ. ಬೆವರು ಹಾರಿಸೋದು ರೈತರು, ಕಾರ್ಮಿಕರು, ಕಾಂಗ್ರೆಸ್ ಬೈಯೋಕೆ ಪಾಕ್ ತೋರಿಸ್ತಾರೆ. ಮನ್ರೇಗಾ ಯೋಜನೆ ಇದ್ದಿದ್ದು ಬಡವರಿಗಾಗಿ. ಕೌಶಲ್ಯಾಭಿವೃದ್ಧಿ ಇಲಾಖೆ ಹಣ ಎಲ್ಲಿ ಹೋಯ್ತು? ನಾವು ನಂಬುವುದು ಸಿಎಜಿ ರಿಪೋರ್ಟ್ನ. ಕೇಂದ್ರ ಸರ್ಕಾರಕ್ಕೆ ಮಧು ಬಂಗಾರಪ್ಪ ಇಂಥದ್ದೊಂದು ಒತ್ತಾಯವನ್ನು ಮಾಡಿದ್ದಾರೆ. ಮಾಡಬೇಕಲ್ಲ, ಆ ಫೋಟೋ ಸೆಷನಿಗೆ ಬ್ರಿಡ್ಜ್ದು ಮತ್ತು ಟನಲ್ದು, ಏರ್ಪೋರ್ಟ್ದು ಅದರದ್ದೆಲ್ಲ ಹೇಳ್ತಾರೆ. ಬೆವರು ಸುರಿಸೋದು ರಾಜ್ಯದ ದೇಶದ ರೈತರು, ಕಾರ್ಮಿಕರು. ಅವ್ರು ಹೋಗಿ ಏನು ತಿಂತಾರೆ? ಅವ್ರೇನು ಬಿರಿಯಾನಿ ತಿನ್ನಕ್ಕೆ ಹೋಗಲ್ಲ. ನಮ್ಮ ಮೋದಿ ಸಾಹೇಬರು ಹೋಗಿ ಪಾಕಿಸ್ತಾನಿಗೆ ಹೋಗಿ ಕೇಕು ಎಲ್ಲ ತಿಂದರು. ಬೇರೆದಕ್ಕೆ ಬೈಯೋದಕ್ಕೆ, ಕಾಂಗ್ರೆಸ್ಸಿಗೆ ಬೈಯೋದಕ್ಕೆ ಪಾಕಿಸ್ತಾನ ಉಪಯೋಗ ಮಾಡ್ಕೊಳ್ತಾರೆ. ಹೋಗಿ ಯಾರನ್ನಾರು ಅಪ್ಕೋಬೇಕು ಅಂತ ಹೇಳಿದರೆ ಪಾಕಿಸ್ತಾನಿಗೆ ಹೋಗಿ ಅಪ್ಕೊಬರ್ತಾರೆ. ಅದೆಲ್ಲ ಕಾಣಿಸೋದಿಲ್ಲ ಅವರಿಗೆ. ಯಾರಾದರೂ ಬಡವರು ಕಷ್ಟಪಟ್ಟು ಒಂದು ಇಡ್ಲಿ ತಿಂದು ಟ್ಯಾಕ್ಸ್ ಕಟ್ಟಿರ್ತಾರಲ್ಲ, ಆ ಟ್ಯಾಕ್ಸ್ ಹಣನ ಪ್ಲೇನಿಗೆ ತಗೋತಾರೆ, ಅದ್ರ ಜೊತೆಗೆ ಫೋಟೋ ತಗೊಬಿಡ್ತಾರೆ. ಆದರೆ ಯಾರು ಬಡವರು ಕಷ್ಟಪಟ್ಟು ಕೌಶಲ್ಯಾಭಿವೃದ್ಧಿಯಲ್ಲಿ ಅದೆಲ್ಲ ಏನು ಅಂತ ಹೇಳಿದರೆ ಅವೆಲ್ಲ ದೊಡ್ಡ ಶ್ರೀಮಂತರದಲ್ಲ. ಕೌಶಲ್ಯಾಭಿವೃದ್ಧಿ ಉಪಯೋಗ ತಗೊಳ್ಳೋದು ಎಲ್ಲ ಬಡವರು. ಈಗ NREG ಅಂತ ಮನ್ರೇಗಾ ಯಾರಿಗೆ ಬರ್ತದೆ? ಮನ್ರೇಗಾ ನಮ್ಮ ಊರಲ್ಲಿ ನಾವು ನಮ್ಮ ಪ್ರಾಪರ್ಟಿನ ಡೆವಲಪ್ ಮಾಡ್ಕೊಳ್ಳೋದು ಗ್ರಾಮ ಪಂಚಾಯತಿ ಮಟ್ಟಲ್ಲಿ. ನೋಡಿ, ಈ ಸೆಂಟ್ರಲ್ ಗೌರ್ಮೆಂಟ್ ಅವರು ಬಡವರಿಗೆ ಏನಾದ್ರು ದುಡ್ಡು ಕೊಡಬೇಕು ಅಂತ ಹೇಳಿದರೆ ಮನಸ್ಸಿಗೆ ಬಂದಿದ್ದು ಲೆಕ್ಕ ತೋರಿಸೋದು ಅಭ್ಯಾಸ ಅವರಿಗೆ. ಅದೇ ನೀವು ರಾಫೆಲ್ಲು ಮತ್ತು ಯಾವ್ದಾದ್ರು ದೊಡ್ಡ ದೊಡ್ಡ ಬ್ರಿಡ್ಜು, ಮೋದಿ ಸಾಹೇಬರು ಫೋಟೋ ಸೆಷನ್ ಮಾಡಬೇಕಲ್ಲ, ಆ ಫೋಟೋ ಸೆಷನಿಗೆ ಬ್ರಿಡ್ಜ್ದು ಮತ್ತು ಟನಲ್ದು, ಏರ್ಪೋರ್ಟ್ದು ಅದರದ್ದೆಲ್ಲ ಹೇಳ್ತಾರೆ.